we are going to discuss about the meaning and definition of company. So which is from the subject of corporate administration. So corporate administration ಅನ್ನೋ ಸಬ್ಜೆಕ್ಟ್ ಅಲ್ಲಿ so first we can know about the meaning of company and the definitions of company. ಈಗ ಮೊದಲನೇದಾಗಿ so as a commerce students you know that there will be three types of business. Major ಆಗಿ ನಾವು ನಮ್ಮ ಅಕೌಂಟ್ಸ್ ಅಲ್ಲಿ ಅಥವಾ ನಮ್ಮ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ we can divide the companies as a types of business as a three types. So first one is sole trading concern, second one is partnership firm, and the third one is joint stock company. So these are the three major businesses or types of businesses are available as per the Indian accounting standards. We can call as a IAS, Indian accounting standards. So first, the sole trading concern means there will be one individual who will start his own business and he will enjoy the entire profit and he is responsible to bear the entire loss. So business alle ಒಬ್ಬ ವ್ಯಕ್ತಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಥವಾ we can call as a small investment ಸ್ವಲ್ಪ ಅಮೌಂಟ್ ಅಲ್ಲಿ he will start a business. ಆ business ಅಲ್ಲಿ if there is any profit, the entire profit will be enjoyed by himself only. ಎಷ್ಟೇ ಪ್ರಾಫಿಟ್ ಬಂದರೂ ಕೂಡ he will enjoy by himself. And if there is a loss, ಅದರಲ್ಲಿ ಏನಾದರೂ ಲಾಸ್ ಆಯಿತು ಅಂತ ಹೇಳಿದ್ರೆ the entire loss is borne by that person. ಅದನ್ನು ನಾವೇನಂತ ಕರಿತೀವಿ sole trading concern ಅಂತ ಕರಿತೀವಿ ಅಥವಾ sole proprietorship ಅಂತ ನಾವು. And the second type of business is partnership firm. As you know that if there is a little bit more amount is required, ಅಂದ್ರೆ ಸ್ಮಾಲ್ ಅಮೌಂಟ್ ಇತ್ತು ಅಂತ ಹೇಳಿದ್ರೆ we can call as sole trading concern. ಒಬ್ಬರೇ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಆದರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಯಿತು ಅಂತ ಹೇಳಿದ್ರೆ ಒಬ್ಬರೇ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿಲ್ಲ, ಒಬ್ಬರಿಂದ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, there will be a combination of individuals. So combination of two or more individuals join together and they will start a business. So a business ಅಲ್ಲಿ ಏನು ಮಾಡ್ತಾರೆ, they will make an investment. ಕ್ಯಾಪಿಟಲ್ ಅಲ್ಲಿ ಕ್ಯಾಪಿಟಲ್ ಅನ್ನು ಅವರು they will make an investment. So ಎಷ್ಟು ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ ಮಾಡಿರ್ತಾರೋ ಅದೇ ಪ್ರಪೋರ್ಷನೇಟ್ ಆಗಿ they will take a profit. ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರಲ್ಲ ಆ ಪ್ರಪೋರ್ಷನೇಟ್ ಏನು ಮಾಡ್ತಾರಲ್ಲ ಬಂದಂತ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. So there will be an agreement between the partners. Partners ಅಲ್ಲಿ ಒಂದು ಅಗ್ರಿಮೆಂಟ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ ಡೀಡ್ ಅದು ಇಟ್ ಇಸ್ an agreement. ಪಾರ್ಟ್ನರ್ಸ್ ಅಲ್ಲಿ there might be different types of partners. ನಾವು ಏನಂತ ಕರಿತೀವಿ ಅಂದ್ರೆ ಮೇಜರ್ ಆಗಿ ಆಕ್ಟಿವ್ ಪಾರ್ಟ್ನರ್ಸ್ ಮತ್ತೆ ಪ್ಯಾಸಿವ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ಆಕ್ಟಿವ್ ಪಾರ್ಟ್ನರ್ಸ್, ಪ್ಯಾಸಿವ್ ಪಾರ್ಟ್ನರ್ಸ್. ಆಕ್ಟಿವ್ ಪಾರ್ಟ್ನರ್ಸ್ ಅಂದ್ರೆ they are involved in the day to day business activities. ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಅವರು ಎಂಗೇಜ್ ಆಗಿರ್ತಾರೆ. ಆದರೆ ಪ್ಯಾಸಿವ್ ಪಾರ್ಟ್ನರ್ ಏನ್ ಮಾಡ್ತಾರೆ, ದೇ ವಿಲ್ ಮೇಕ್ ಓನ್ಲಿ ಎ ಇನ್ವೆಸ್ಟ್ಮೆಂಟ್. ಆಕ್ಟಿವ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಅವರ ಆಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತಲ್ಲ ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗಿರ್ತಾರಲ್ಲ ಆ ಎಂಗೇಜ್ ಆಗಿರೋದಕ್ಕೆ ದೇ ವಿಲ್ ಟೇಕ್ ಸಮ್ ಅಮೌಂಟ್. ಸೊ ಇನ್ ದ ಫಾರ್ಮ್ ಆಫ್ ಎ ಸ್ಯಾಲರಿ, ಅವ್ರ ಸ್ಯಾಲರಿ ರೂಪದಲ್ಲಿ ಅವರು ಅಮೌಂಟ್ ಅನ್ನು ತಗೊಳ್ತಾರೆ. ಬಟ್ ದ ಪ್ಯಾಸಿವ್ ಪಾರ್ಟ್ನರ್ ಯು ವಾಂಟ್ ಗೆಟ್ ಎನಿ remuneration or any salary, so you can take the profit portion. Suppose business ಅಲ್ಲಿ ಅಥವಾ ಪಾರ್ಟ್ನರ್ಶಿಪ್ ಏನಾದರೂ ಲಾಸ್ ಆಯ್ತು ಅಂತ ಹೇಳಿದ್ರೆ all those partners they need to or they will pay all those partners. ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೋ ಅಷ್ಟು ಜನರು ಪ್ರಪೋರ್ಷನೇಟ್ ಆಗಿ ಆ ಲಾಸ್ ಅನ್ನ ಪೇ ಮಾಡ್ತಾರೆ. ಸೊ ಇದು ಪಾರ್ಟ್ನರ್ಶಿಪ್. ನಮಗೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಈಸಿ ಟು ಸ್ಟಾರ್ಟ್ ಅ ಬಿಸ್ನೆಸ್. ಈಗ ನಮಗೆ 10 lakhs ಬೇಕು, 15 lakhs ಬೇಕು, 1 crore ಬೇಕು, 5 crore ಬೇಕು, ಅಥವಾ 1 individual ಕ್ಯಾನ್ ಸ್ಟಾರ್ಟ್. ಆದರೆ ನಮಗೆ 50 crores ಅಥವಾ 100 crores ಬೇಕಾಯಿತು ಅಂತ ಹೇಳಿದ್ರೆ there will be a partners. ಅದಕ್ಕೆ ಒಬ್ಬರಿಂದ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ಪಾರ್ಟ್ನರ್ಶಿಪ್ ಬೇಕು. ಅದಕ್ಕಿಂತ ಜಾಸ್ತಿ
So trading concern. So now suppose we need a 100 crores of investment. So 100 crores of investment ಬೇಕಾಯಿತು ಅಂದ್ರೆ we can go for a partnership. Partnership for go. So 3 partners or 4 or 5. So minimum there should be 2 partners. Maximum there will be 20 partners. 20 ತನಕ ಇರಬಹುದು. So 2 ಇಂದ ಹಿಡಿದು 20 ತನಕ there will be a partner. So suppose assume that we need 1000 crores of investment. It is highly difficult. So it cannot be arranged by one person or it cannot be arranged by 20 persons. It is highly difficult to arrange. So for that, what we can do? We can start a joint stock company. So joint stock company we can start. So joint stock company nature ಏನಾಗಿರುತ್ತೆ ಅಂದ್ರೆ we can raise funds from the public. So public ಇಂದ ಫಂಡ್ ಅನ್ನು ರೈಸ್ ಮಾಡಿ we can start a business. So ಆ ಪಬ್ಲಿಕ್ ಇಂದ ಫಂಡ್ ಅನ್ನು ರೈಸ್ ಮಾಡಬೇಕಾದ್ರೆ ಪಬ್ಲಿಕ್ won't give money. ಸುಮ್ಮನೆ ಹೋಗಿ ಯಾರಾದ್ರೂ ದುಡ್ಡು ಕೇಳಿದ್ರೆ ಯಾರು ಕೊಡಲ್ಲ. ಅವತ್ತೇ ನೀನು ಯಾರನ್ನ ನಮಗೆ ಏನಾದ್ರು ಅಮೌಂಟ್ ಬೇಕಾಯ್ತು ಅಂತ ಹೇಳಿದ್ರೆ we need to give something to others and they will give money to us. ಈಗ ನಮಗೆ ಬ್ಯಾಂಕಿಗೆ ಹೋಗಿ ನಮಗೆ ಲೋನ್ ಬೇಕಾಯ್ತು, ಈಗ ಯಾರೋ 10,000 20,000 1 ಲಕ್ಷ ಯಾರಾದ್ರೂ ಇಸ್ಕೋಬಹುದು. they don't require any ಪ್ರಾಪರ್ಟಿ ಸೆಕ್ಯೂರಿಟಿ ಏನು ಕೇಳೋದಿಲ್ಲ. ಆದರೆ ಹ್ಯೂಜ್ ಅಮೌಂಟ್ ಏನಾದ್ರು ಬೇಕಾದ್ರೆ ಯಾರಾದ್ರೂ ಹೋಗಿ 4 ಲಕ್ಷ ಅಮೌಂಟ್ ಕೊಡ್ರಿ ಅಂದ್ರೆ ನೀವೇನಾದ್ರೂ ಒಂದು ಡಾಕ್ಯುಮೆಂಟ್ ಅನ್ನು ಕೊಟ್ಟರೆ ಕೊಡ್ತಾರೆ. ಏನಾದ್ರು ಯು ಶುಡ್ ಗಿವ್ ಎ ಸಮ್ ಡಾಕ್ಯುಮೆಂಟ್. ಅವಾಗ ಏನ್ ಮಾಡ್ತಾರಲ್ಲ ದೇ ವಿಲ್ ಗಿವ್ ಅಮೌಂಟ್. ಬ್ಯಾಂಕ್ ಒಳಗೆ ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಅನ್ನು ಕೊಟ್ರೆ, ನಮ್ಮ ಆಸ್ತಿ ಪತ್ರ ಏನಾದ್ರು ಕೊಟ್ರೆ ನಮಗೆ ಲೋನ್ ಕೊಡ್ತಾರೆ. ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಅಮೌಂಟ್ ಅಂತ ಪರ್ಸನಲ್ ಲೋನ್ ತಗೋತಾರೆ. ಅದಕ್ಕೆ ಏನು ಬೇಕಾಗುತ್ತೆ, ಅದೇನು ಏನೋ ಸೆಕ್ಯೂರಿಟೀಸ್ ಅನ್ನ ಇಟ್ಕೊಳ್ಳೋದಿಲ್ಲ. ಆದ್ರೆ ಚೆಕ್ ಇಟ್ಕೊಂಡಿರ್ತಾರೆ, ಒಂದು ಬ್ಲಾಂಕ್ ಚೆಕ್ ಅನ್ನ ಇಸ್ಕೊಂಡಿರ್ತಾರೆ, 3 ಚೆಕ್ ಇಸ್ಕೊಂಡಿರ್ತಾರೆ. ನಾವೇನಾದ್ರು ಅಮೌಂಟ್ ಅನ್ನ ರೀಫಂಡ್ ಮಾಡಲಿಲ್ಲ ಅಂದ್ರೆ ಆ ಚೆಕ್ ಅಲ್ಲಿ ಅಮೌಂಟ್ ಅನ್ನ ಬರೆದು ಅವ್ರ ಬ್ಯಾಂಕಿಗೆ ಅಂದ್ರೆ ಅವಾಗ ಏನಾಗುತ್ತೆ ಚೆಕ್ ಬೌನ್ಸ್ ಕೇಸ್ ಆಗುತ್ತೆ. ನಾವು ಕೋರ್ಟ್ ಅಲ್ಲಿ ಆನ್ಸರ್ ಮಾಡ್ತೀವಿ. ಹಾಗಾಗಿ ನಮಗೆ ಸೆಕ್ಯೂರಿಟೀಸ್ ಕೊಡ್ತಾರೆ. ಈಗ ಪಬ್ಲಿಕ್ ದೇ ವಾಂಟ್ ಗಿವ್ ಎನಿ ಅಮೌಂಟ್ ಟು ಯು. ಸುಮ್ಮನೆ ಯಾರು ಅಮೌಂಟ್ ಕೊಡಲ್ಲ. ಅದಕ್ಕೆ ಏನ್ ಮಾಡಬೇಕು, ಬೈ ಇಶ್ಯೂಯಿಂಗ್ ದ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಅಂತ ಪಬ್ಲಿಕ್ ಎಲ್ಲ ವಿ ಕ್ಯಾನ್ ರೈಸ್ ದ ಅಮೌಂಟ್ ಅಂತ. ಸೊ ಹೊಸದಾಗಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರೆ ದಟ್ ವಿ ಕ್ಯಾನ್ ಕಾಲ್ ಆಸ್ ಎ IPO, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರೀತಾರೆ. IPO ಇನಿಷಿಯಲ್ ಪಬ್ಲಿಕ್ ಆಫರ್ ಅಂದ್ರೆ ಕಂಪನಿಯವರು ಫಸ್ಟ್ ಟೈಮ್ ಅಥವಾ ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ IPO ಕ್ಯಾನ್ ಬಿ 2 ಟೈಪ್ಸ್. ಹೇಗೆ ಅಂತ ಹೇಳಿದ್ರೆ, ಒಂದು the new company can issue a new shares or the existing company can issue a new shares. New company can issue a new shares or the existing company can issue a new shares. Both is possible. So ಆತರ ಇದು ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಸ್ಟಾಕ್ ಇಸ್ ನಥಿಂಗ್ ಬಟ್ ಎ ಶೇರ್ಸ್. ಈಗ ನಮಗೆ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನು ನಾವೇನಂತ ಕರೀತೀವಿ, ಕಂಪನಿ ಅಂತ ಕರೀತೀವಿ. ವಿ ಕ್ಯಾನ್ ಕಾಲ್ ದಟ್ ಆಸ್ ಎ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ನಥಿಂಗ್ ಬಟ್ ಎ ಕಂಪನಿ. ಅಂದ್ರೆ ವಾಟ್ ಡು ಯು ಮೀನ್ ಬೈ ಕಂಪನಿ? ಕಂಪನಿ ಅಂದ್ರೆ ಏನು? ಸೊ ಬೇಸಿಕಲಿ ಇಟ್ ಈಸ್ ಎ group of people. First it is a group of people. First group of people ಯಾಕೆ ಬರ್ತಾರೆ ಅಂದ್ರೆ why they will gather? ಯಾಕೆ ಗ್ಯಾದರ್ ಆಗ್ತಾರೆ? ಒಂದು ಕಂಪನಿ ಯಾಕೆ ಮಾಡ್ತಾರೆ? ಕಂಪನಿ ಯಾಕೆ ಮಾಡ್ತಾರೆ? ಮತ್ತೆ ಸೊ ಪ್ರಾಫಿಟ್ ಅಥವಾ ಲಾಸ್. ಪ್ರಾಫಿಟ್ ಲಾಸ್ ಹೇಗೆ ಬರುತ್ತೆ? ಬಿಸಿನೆಸ್ ಮಾಡೋದ್ರಿಂದ ಬರುತ್ತೆ.
ಅವ್ರ ಒಂದು ಕಾಮನ್ ಗೋಲ್ ಇರುತ್ತೆ ಅಥವಾ ಕಾಮನ್ ಪರ್ಪಸ್ ಇರುತ್ತೆ. ಆ ಕಾಮನ್ ಪರ್ಪಸ್ ಏನು ಅಂತ ಹೇಳಿದ್ರೆ ಟು ಅರ್ನ್ ಎ ಪ್ರಾಫಿಟ್ ಅರ್ನ್ ಮಾಡ್ತಕ್ಕಂಥದ್ದು ಕಾಮನ್ ಗೋಲ್ ಫಾರ್ ಆಲ್ ಇಂಡಿವಿಜುವಲ್ಸ್. ಈಗ ನಮಗೆ ಇದು ಒಂದಾಗಿದೆ. ಈಗ ಕಂಪನಿ ಅಂತ ನಾವು ಇಫ್ ಯು ವಾಂಟ್ ಟು ಕಾಲ್ ಎ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಆರ್ ಪರ್ಟಿಕ್ಯುಲರ್ ಅಸೋಸಿಯೇಷನ್ ಆಸ್ ಎ ಕಂಪನಿ, ಯಾವುದನ್ನು ನಾವು ಕರಿಬಹುದು ಅಂತ ಹೇಳಿದ್ರೆ ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಬಿಸಿನೆಸ್ ಆಕ್ಟಿವಿಟೀಸ್ ಅನ್ನ ಕ್ಯಾರಿ ಮಾಡೋದಕ್ಕೋಸ್ಕರ ಬರ್ತಾರೆ, ಪ್ರಾಫಿಟ್ ಮೋಟಿವ್ ಇರೋದು ಬಂದಿರ್ತಾರೆ, ಪ್ರಾಫಿಟ್ ಅನ್ನು ನಾವು ಅರ್ನ್ ಮಾಡಬೇಕು. ಆದರೆ ಅದನ್ನ ದೇ ನೀಡ್ ಟು ಮೇಕ್ ರಿಜಿಸ್ಟ್ರೇಷನ್. ಹೌದಲ್ಲ, ರಿಜಿಸ್ಟ್ರೇಷನ್ ಮಾಡಿಸಲಿಲ್ಲ ಅಂದ್ರೆ ದಟ್ ವಿಲ್ ನಾಟ್ ಬಿ ದ ವ್ಯಾಲಿಡ್ ಒನ್, ಅದು ವ್ಯಾಲಿಡ್ ಆಗಲೇ ಇಲ್ಲ. ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ತೀವಿ. ಈಗ ನಾವು ಕಂಪನಿನ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತ ಹೇಳಿದ್ರೆ ಒಂದು ಆಕ್ಟ್ ಪ್ರಕಾರ ಮಾಡಿಸ್ತೀವಿ ಅಲ್ವಾ. ಸೊ ಈಗ ಮೇಜರ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಕಂಪನೀಸ್ ಆಕ್ಟ್ ಆಫ್ 2013. ಅದು ಪ್ರೀವಿಯಸ್ 1956 ಮೇಜರ್ ಅಮೆಂಡ್ಮೆಂಟ್ ಆಗಿರೋದು 2013. ಬಟ್ ನಮಗೆ ಅದಕ್ಕಿಂತ ಹಿಂದೆ ಮೇಜರ್ ಅಮೆಂಡ್ಮೆಂಟ್ ಆಗಿದೆ ಯಾವಾಗ 1956. ಎನಿ ಇನ್ಸ್ಟಿಟ್ಯೂಷನ್, ಎನಿ ಅಸೋಸಿಯೇಷನ್ ಆರ್ ಎನಿ ಬಿಸಿನೆಸ್, ಎನಿ ಇನ್ಸ್ಟಿಟ್ಯೂಷನ್, ಎನಿ ಅಸೋಸಿಯೇಷನ್, ಎನಿ ಬಿಸಿನೆಸ್ ಆರ್ ಎನಿ ಗ್ರೂಪ್ ಆಫ್ ಪೀಪಲ್ ರಿಜಿಸ್ಟರ್ಡ್ ಆಸ್ ಪರ್ ದ ಆಕ್ಟ್ ಆಫ್ 1956 that we can call as a company. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ 1956 ಆಕ್ಟ್ ಪ್ರಕಾರ ಅದೇನಾದ್ರೂ ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದ್ರೆ ನಾವು ಅದನ್ನು ಕರೀಬಹುದು ಕಂಪನಿ ಅಂತ ಕರೀಬಹುದು. ಇದು ಒಂದೇ ಅಲ್ಲ, ಇದ್ರ ಹಿಂದೆ ಯಾವ್ದಾದ್ರು ಆಕ್ಟ್ ಅಲ್ಲಿ ಅದೇನಾದ್ರೂ ರಿಜಿಸ್ಟರ್ ಆಗಿತ್ತು ಅಂದ್ರೆ ಆಸ್ ಎ ಕಂಪನಿ ಅರ್ಥ ಆಗಲ್ಲ. ಇದ್ರ ಹಿಂದೆ ಯಾವುದೇ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಅಂತ ಹೇಳಿದ್ರೆ ದಟ್ ಆಲ್ಸೋ ವಿ ಕ್ಯಾನ್ ಕಾಲ್ ಆಸ್ ಎ ಕಂಪನಿ. ಸೊ ಇದು ಈಗ ಬರೋಣ. there are persons ಅಂತ ಕೇಳಿದ್ರಲ್ವಾ, there are two types of persons. ಹೇಳ್ತೀರಾ? Two types of persons. Artificial person. Yes, exactly. So ಒಂದು ನ್ಯಾಚುರಲ್ ಪರ್ಸನ್, ಒಂದು ಇನ್ನೊಂದು ಆರ್ಟಿಫಿಷಿಯಲ್ ಪರ್ಸನ್. ಸೊ ವಿ ಆರ್ ಆಲ್ ನ್ಯಾಚುರಲ್, ನಾವೆಲ್ಲ ನ್ಯಾಚುರಲ್ ಪರ್ಸನ್. ಆದ್ರೆ ಇದನ್ನು ಬಿಟ್ಟು ಬೇರೆ ಆರ್ಟಿಫಿಷಿಯಲ್ ಪರ್ಸನ್. ಈಗ ನಮಗೆ ಒಂದು ನೇಮ್ ಇಲ್ಲ, ಆರ್ಟಿಫಿಷಿಯಲ್ ಪರ್ಸನ್ ಕೂಡ ಹ್ಯಾಸ್ ಎ ನೇಮ್. ಸೊ ಕಂಪನಿ ಇಸ್ ನಥಿಂಗ್ ಬಟ್ ಎ ಆರ್ಟಿಫಿಷಿಯಲ್ ಪರ್ಸನ್. ಕಂಪನಿ ಈಸ್ an artificial person. So being an artificial person, you should have or it should register as per the Companies Act of 1956. Artificial person na Company Act of 1956 ಪ್ರಕಾರ ರಿಜಿಸ್ಟ್ರೇಷನ್ ಆಗಿತ್ತು ಅಂದ್ರೆ ಅದನ್ನ ನಾವು ಕಂಪನಿ ಅಂತ ಹೇಳಿ ಕರೀತೀವಿ. ಸೊ ಅದಾದ್ಮೇಲೆ ಕಂಪನಿ they will do some business. Artificial person created by law. ಅವರಲ್ಲ created by law. ಈಗ ಮನುಷ್ಯನಿಗೆ ನಾವೆಲ್ಲರೂ ನ್ಯಾಚುರಲ್ ಪರ್ಸನ್, ಸೈಂಟಿಸ್ಟ್ಗಳೆಲ್ಲ ಸೇರಿ ನಮ್ಮ ಮನುಷ್ಯನ ಆಯಸ್ಸು ಎಷ್ಟು ಅಂತ ಮಾಡಿದ್ದಾರೆ. ಒಬ್ಬ ಮನುಷ್ಯ, ಎಲ್ಲ ಪ್ರಾಣಿಗಳಿಗೂ ಇದು ಆಯಸ್ಸು ಎಷ್ಟು ಅಂತ, ಒಬ್ಬ ಮನುಷ್ಯ 100 ವರ್ಷ ಬದುಕಬಹುದು. ಆಯ್ತಾ? ಸೊ ಯಾರ್ಯಾರು ಎಷ್ಟು ದಿನ ಬದುಕಲು ಗೊತ್ತಿಲ್ಲ, ಬಟ್ ಆದ್ರೆ ಸೈನ್ಸ್ ಪ್ರಕಾರ ಮನುಷ್ಯ ಅಂತಕ್ಕಂಥ ಅನಿಮಲ್ he or she can live for 100 years. 100 years ಎಂಟಂತ ಇದೆ ಅಲ್ವಾ, ಕಂಪನಿಗೆ ಏನಾರ ಎಂಟಂತ ಇರುತ್ತಾ? ಇರುತ್ತೆ? ಇರೋದಿಲ್ಲ. ಅದನ್ನು ನಾವೇನಂತ ಕರಿತೀವಿ? ಎಂಡ್ಲೆಸ್ ಇರೋದಕ್ಕೆ ಪರ್ಪ್ಯೂಚುಯಲ್ ಸಕ್ಸೆಷನ್ ಅಂತ ಕರಿತೀವಿ. ಪರ್ಪ್ಯೂಚುಯಲ್ ಸಕ್ಸೆಷನ್, perpetual. Describe not properly. So perpetual succession. ಈಗ ನಾವು ಕಂಪನಿಯ ಮೀನಿಂಗ್ ಅನ್ನು ಹೇಳಬಹುದು. ಕಂಪನಿ is an artificial person created by law having a
perpetual succession. ಇದು ಕಂಪನಿಯ ಮೀನಿಂಗ್. You can write down the meaning. Company means an artificial person created by law, law, created by law, having perpetual succession, ಇದು so the meaning of company, ಇದು ಕಂಪನಿಯ meaning. So got it? Yes. ಗೊತ್ತಾಯ್ತಲ್ಲ? So next we can understand in a better way by observing some of the definitions regarding to company. ಕಂಪನಿಯ ಬಗ್ಗೆ ಕೆಲವೊಂದು ವ್ಯೂಸ್ ಇರ್ತದೆ, ಡೆಫಿನಿಷನ್ಸ್ ಇರ್ತದೆ, ಮತ್ತೆ ವ್ಯೂಸ್ ಅಂದ್ರೆ ಬೇರೆ ಬೇರೆಯವರು ಹೇಳಿರ್ತಾರೆ. ಸೊ ದೋಸ್ ವ್ಯೂಸ್ we can call as a definitions. So ಒಂದೆರಡು ಡೆಫಿನಿಷನ್ಸ್ ಮೂಲಕ we can understand the meaning of company or a concept of company in a better. So ಬರ್ಕೊಳ್ಳಿ, definition of company. So ಒಂದು ಸಿಂಪಲ್ ಡೆಫಿನಿಷನ್ ಹೇಳ್ತೀನಿ, ಅದಾದ್ಮೇಲೆ ಕಂಪನಿ ಆಕ್ಟ್ ಪ್ರಕಾರ ಹೇಳ್ತೀನಿ. In simple way, company means any company or institution or association registered as company under Companies Act of 1956 or any other previous Companies Act, any other previous Companies Act. So ಇದು ಸಿಂಪಲ್ ಡೆಫಿನಿಷನ್ ಆಫ್ ಕಂಪನಿ. ಅದನ್ನು ನೀವು ತುಂಬಾ ಈಸಿಯಾಗಿ ಅರ್ಥ ಮಾಡ್ಬೋದು. ಸೊ ಎನಿ ಕಂಪನಿ ಆರ್ ಎನಿ ಇನ್ಸ್ಟಿಟ್ಯೂಷನ್ ಆರ್ ಎನಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಆಸ್ ಎ ಕಂಪನಿ, ಅದು ಕಂಪನಿ ಅಂತಾನೆ ರಿಜಿಸ್ಟ್ರೇಷನ್ ಆಗಬೇಕು, ಆಯ್ತಾ? ರಿಜಿಸ್ಟರ್ಡ್ ಆಸ್ ಎ ಕಂಪನಿ ಅಂಡರ್ Companies Act of 1956 or any other previous act. 1956 ಅಲ್ಲೇ ಆಗಬೇಕು ಅಂತ ಇಲ್ಲ, ಪ್ರೀವಿಯಸ್ ಯಾವ ಆಕ್ಟ್ ಅಂಡರ್ ಅಲ್ಲೂ ಕೂಡ ಅದು ಕಂಪನಿ ಅಂತ ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದ್ರೆ ದಟ್ ವಿ ಕ್ಯಾನ್ ಗೆಟ್ ಆಸ್ ಎ. ಸೊ ಇದು ಒಂದು ಸಿಂಪಲ್ ಡೆಫಿನೇಷನ್ ರಿಗಾರ್ಡಿಂಗ್. ಸೊ ನೆಕ್ಸ್ಟ್ ಇನ್ನೂ ಒಂದು ಡೆಫಿನೇಷನ್ ಇದೆ, ರೈಟ್ ಡೌನ್. As per Indian Companies Act of 1956 under section ಇಲ್ಲೊಳಗೆ ಈ ತರ ಬರೀಬೇಕು, under section 3 subsection 1 ಈ ತರ ಇರುತ್ತೆ. ಇದು ಅಂಡರ್ ಸೆಕ್ಷನ್ 3 ಇದರ ಬ್ರಾಕೆಟ್ ಆಗಿದೆ ಸಬ್ಸೆಕ್ಷನ್ 1. ಕೆಲವೊಂದು ಏನಾಗುತ್ತೆ, ಇಟ್ ವಿಲ್ ಗೆಟ್ ಎ ಕಂಟಿನ್ಯೂಯೇಷನ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅಂಡರ್ ಸೆಕ್ಷನ್ 4 ಇದು ಎ ಅಂತ ಇರುತ್ತೆ, ಇದು 1 ಅಂತ ಇರುತ್ತೆ. ಅಥವಾ
ಇದೇ ತರ ಅಂಡರ್ ಸೆಕ್ಷನ್ 4(1)(1) ಅಂತ ಇದೆ. ಇದನ್ನ ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅಂಡರ್ ಸೆಕ್ಷನ್ 4 ಕ್ಲಾಸ್ ಎ ಸಬ್ಸೆಕ್ಷನ್ 1. ಇದು ಸೆಕ್ಷನ್, ಇದು ಕ್ಲಾಸ್, ಇದು ಅಂಡರ್ ಸೆಕ್ಷನ್. ಆಯ್ತಾ? ಇದು ಅಂಡರ್ ಸೆಕ್ಷನ್ 4 ಕ್ಲಾಸ್ 1 ಸಬ್ಸೆಕ್ಷನ್ 1. ಯಾಕಂದ್ರೆ ನೆಕ್ಸ್ಟ್ ಇದು ಲಾ ಸಬ್ಜೆಕ್ಟ್. ಇಟ್ ಇಸ್ ನಥಿಂಗ್ ಬಟ್ ಕಂಪನಿ ಲಾ, ಕಂಪನಿ ಅಡ್ಮಿನಿಸ್ಟ್ರೇಷನ್ ಅಂತ ಟೈಟಲ್ ಇದೆ, ಬಟ್ ಇಟ್ ಇಸ್ ಎ ಲಾ ಸಬ್ಜೆಕ್ಟ್. ಲಾ ಸಬ್ಜೆಕ್ಟ್ ಅಲ್ಲಿ ನಮಗೆ ಸೆಕ್ಷನ್ಸ್, ಅಂಡರ್ ಸೆಕ್ಷನ್ಸ್, ಕ್ಲಾಸಸ್ ಎಲ್ಲ ಬರುತ್ತೆ. ಪ್ರತಿಯೊಂದನ್ನು ಕೂಡ ದೇ ವಿಲ್ ಡಿಫೈನ್ ವಿತ್ ದ ಸೆಕ್ಷನ್ಸ್. ಈಗ ಕಂಪನಿ ಅಂಡರ್ ಅನ್ನು ಹೇಳಿದ್ವಿ, ಅಂಡರ್ ಸೆಕ್ಷನ್ 3 ಸಬ್ಸೆಕ್ಷನ್ 1 ಪ್ರಕಾರ ಕಂಪನಿ ಫೀಚರ್ಸ್ ಏನು ಅಂತ ಹೇಳಿದ್ರು. ಅದೇ ತರ ಮುಂದೆ ಬರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ ಅನ್ನು ಕೂಡ ಡಿಫೈನ್ ಅಂಡರ್ ಡಿಫೈನ್ ಸೆಕ್ಷನ್. ಅದಕ್ಕೆ ಇದನ್ನು ನೀವು ತಿಳ್ಕೊಳ್ಳಿ. ಸೊ ಈಗ ಏನದು ಆಸ್ ಪರ್ ದ ಇಂಡಿಯನ್ ಕಂಪನೀಸ್ ಆಕ್ಟ್ ಆಫ್ 1956 ಅಂಡರ್ ಸೆಕ್ಷನ್ 3 ಸಬ್ಸೆಕ್ಷನ್ 1 defines company or any other association has the following three features, FEATURES. features ಅಂದ್ರೆ ಕ್ಯಾರೆಕ್ಟರ್ಸ್ ಅಥವಾ ನೇಚರ್ ಅಂತ ಹೇಳೋದು. features is considered as company. ಸೊ ಮೂರು ಫೀಚರ್ಸ್ ಅನ್ನು ಫುಲ್ಫಿಲ್ ಮಾಡಿದ್ರೆ ಅಥವಾ ಮೂರಲ್ಲಿ ಯಾವುದಾದ್ರೂ ಒಂದು ಫೀಚರ್ ಅನ್ನು ಫುಲ್ಫಿಲ್ ಮಾಡಿದ್ರು ಅದು ನಾವು ಕಂಪನಿ ಅಂತ ಕರೀಬಹುದು ಅಂತೇಳಿ ಆಸ್ ಪರ್ ಕಂಪನಿ ಆಕ್ಟ್ ಆಫ್ 1956 ಅಂಡರ್ ಸೆಕ್ಷನ್ 3 ಸಬ್ಸೆಕ್ಷನ್ 1 ಅಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಆ ಮೂರು ಫೀಚರ್ಸ್ ಯಾವ್ಯಾವ ಅಂದ್ರೆ ಫಸ್ಟ್ ಒನ್ ವಿ ಕ್ಯಾನ್ ರೈಟ್. ಸೊ ಫಸ್ಟ್ ಒನ್, a company should be formed. That is I full stop E full stop. That is established according to the procedures stated in the law. ಯಾವುದೇ ಕಂಪನಿ, any company which is formed or which is established. So procedures are stated in the law. So law ಅಲ್ಲಿ ಹೇಳಿರೋ ಪ್ರೊಸೀಜರ್ ಪ್ರಕಾರ ಯಾವುದಾದ್ರೂ ಕಂಪನಿ ಎಸ್ಟಾಬ್ಲಿಷ್ ಆಗಿದ್ರೆ ಅಥವಾ ಎನಿ ಕಂಪನಿ ವಿಚ್ ಇಸ್ ಫಾರ್ಮ್ಡ್ ಈಸ್ ಕನ್ಸಿಡರ್ಡ್ ಆಸ್ ಎ ಕಂಪನಿ. ಇದು ಒಂದು ಫೀಚರ್. ಸೆಕೆಂಡ್ ಒನ್, ಸೊ ಸೆಕೆಂಡ್ ಫೀಚರ್ ಇಸ್ the association should be registered under Companies Act. That is its name should be written in the official
register, register, register of, registrar of, registrar, registrar of company, registrar of company. ಈಗ they have authorities. ನಮಗೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅನ್ನು ನೋಡೋದಕ್ಕೆ ಕೆಲವೊಂದು ಅಥಾರಿಟೀಸ್ ಇರುತ್ತೆ. ಸೈನಿಂಗ್ ಅಥಾರಿಟಿ ಕೂಡ ಇರುತ್ತೆ ಆಯ್ತಾ. ಸೊ ಹಾಗೆ ರಿಜಿಸ್ಟ್ರಾರ್ ಆಫ್ ಕಂಪನಿ ಅನ್ನೋದು ಒನ್ ಕೈಂಡ್ ಆಫ್ ಅಥಾರಿಟಿ. ಈಗ ನಮಗೆ ಯೂನಿವರ್ಸಿಟಿ ಇದೆ ಅಂತ ಅನ್ಕೊಳ್ಳೋಣ. ಈಗ ನಮ್ಮದು BSc ಯೂನಿವರ್ಸಿಟಿ ಇದೆ. ಸೊ ಪಕ್ಕದಲ್ಲಿ ದಾವಣಗೆರೆ ಯೂನಿವರ್ಸಿಟಿ ಇದೆ. ಸೊ ಈ ಕಡೆ ಕುವೆಂಪು ಯೂನಿವರ್ಸಿಟಿ ಇದೆ. ಇದು ಹೊಸದಾಗಿ ಅದು ಹಾವೇರಿ ಯೂನಿವರ್ಸಿಟಿ ಆಗಿದೆ. ಆ ಯೂನಿವರ್ಸಿಟಿ ಅನ್ನು ನೋಡ್ಕೊಳ್ಳೋದಕ್ಕೆ ಸರ್ಕಾರದಿಂದ ಒಬ್ಬ ನೇಮಕ ಮಾಡ್ತಾರೆ. those we can call as registrar. ಆಯ್ತಾ, registrar ಅಂತ ಅವಶ್ಯ. ಇದಲ್ಲ ಇದು ರಿಜಿಸ್ಟರ್ ಬುಕ್ ಇದೆ. RGIST ಆಗಿ ರಿಜಿಸ್ಟರ್ ಬುಕ್ ಇದೆ. ಇದು ವ್ಯಕ್ತಿ ಪರ್ಸನ್ ರಿಜಿಸ್ಟ್ರಾರ್. ರಿಜಿಸ್ಟ್ರಾರ್ STRAR ರಿಜಿಸ್ಟರ್ ಇದು ರಿಜಿಸ್ಟ್ರಾರ್ ಅಂದ್ರೆ ಪರ್ಸನ್. ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಇದೆ. ಯೂಶಲಿ ಏನಾಗುತ್ತೆ ಯೂನಿವರ್ಸಿಟಿಯಲ್ಲಿ ಟೂ ಟೈಪ್ಸ್ ಆಫ್ ರಿಜಿಸ್ಟ್ರಾರ್ ಇರುತ್ತೆ. ಒಂದು ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್. ನಿಮಗೆಲ್ಲ ಎಕ್ಸಾಮ್ಸ್ ಅನ್ನು ಮಾಡ್ತಾರಲ್ಲ, ನಿಮ್ಮ ಎಕ್ಸಾಮ್ಸ್ ಅನ್ನು ಮಾಡಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡ್ತಕ್ಕಂಥ ಜವಾಬ್ದಾರಿಯಾಗ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್. ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಅವ್ರ ಕೆಲಸ ಏನು? ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು, ನಿಮಗೆ ರಿಸಲ್ಟ್ ಅನ್ನು ಕೊಡಬೇಕು, ನಿಮಗೆ ಮಾರ್ಕ್ಸ್ ಏನಾದರೂ ಮಾರ್ಕ್ ಶೀಟ್ ಅನ್ನು ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡಬೇಕು. ಅದು ಕೆಲಸ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್. ನೀವು ಅಡ್ಮಿಷನ್ ಎಲ್ಲ ಮಾಡ್ತಿದ್ದಾರೆ ಯಾರು? ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್. ಹೀಗೆ ಒಂದು ಕಂಪನಿ ರಿಜಿಸ್ಟ್ರೇಷನ್ ಆಗೋದಕ್ಕೆ ಅವರ ಹತ್ರ ಒಂದು ಬುಕ್ ಇರುತ್ತೆ, ರಿಜಿಸ್ಟರ್ ಬುಕ್ಸ್. ಅದರಲ್ಲಿ ಆ ಅಫಿಷಿಯಲ್ ಬುಕ್ ಅಲ್ಲಿ ರಿಜಿಸ್ಟರ್ ಆಫ್ ದ ಕಂಪನೀಸ್ ಇರುತ್ತಲ್ಲ, ಅದರಲ್ಲಿ ಯಾವ ಅಸೋಸಿಯೇಷನ್ ಹೆಸರು ಬರೆದಿರುತ್ತೋ ದಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎ ಕಂಪನಿ. ಇದು ಎರಡನೇ ಫೀಚರ್. ನೆಕ್ಸ್ಟ್ ಮೂರನೇ ಫೀಚರ್. ಥರ್ಡ್ ಫೀಚರ್ ಈಸ್ the registration of company. The registration of company may be made under the Companies Act of 1956. or previous Companies Act. Okay na? Already I told you, any company or any association which is registered as per the Company Act of 1956 or any previous acts. Previous act. So previous acts are that is I full stop, A full stop. That is beginning with the first Companies Act. 1850. First Company Act ಬಂದಿದ್ದು 1858. So after that there will be amendments. So major amendments ಆಗ್ತಾ ಇರುತ್ತೆ. So as per that amendments, so it will get alteration. Amendment is nothing but alteration. ಇದು ಫಸ್ಟ್. ಅದಾದ್ಮೇಲೆ ಕಂಟಿನ್ಯೂ and it's later on amendments. In 1857
1857, comma 1887, 1887, comma 1895, 1895, comma 1900, 1900, 1900, comma 1910, 1910, comma 1913, 1913, 1913, 1951, 1951. So ಇಷ್ಟು ಅಂದ್ರೆ 1850 ಇಂದ 1951 ಅದಾದ್ಮೇಲೆ 1956 ಅಲ್ಲಿಂದ ಮಟ್ಟ ಆರಂಭಿಸುತ್ತೆ. ಸೊ ದ ಮೇಜರ್ ಕಂಪನಿ ಆಕ್ಟ್ ಈಸ್ ಆನ್ 1956. ಅದನ್ನೇ ನಾವು ಮೇಜರ್ ಕಂಪನಿ ಆಕ್ಟ್ ಅಂತಲೇ ತಗೊಂಡ್ವಿ. ಫಸ್ಟ್ ಇದೆಲ್ಲ ತಗೊಂಡಿದ್ದಾರೆ ಮೇಜರ್ ಅಮೆಂಡ್ಮೆಂಟ್ ಆಗಿರೋದ್ರಿಂದ. ಈಗ ನಮಗೆ ರೀಸೆಂಟ್ ಆಗಿ ಯಾವ್ದಿದೆ ಅಂತ ಹೇಳಿದ್ರೆ 2013 ಫಸ್ಟಿಗೆ 2013 ಅಂತ ಅದು ರೀಸೆಂಟ್ ಮೇಜರ್ ಅಮೆಂಡ್ಮೆಂಟ್ಸ್. ಸೊ ನಾವು ನೆಕ್ಸ್ಟ್ ಫರ್ದರ್ ಕ್ಲಾಸ್ ಅಲ್ಲಿ ಅದರ ಮೇಜರ್ ಹೈಲೈಟ್ಸ್ ಏನು ಅಂತ ನೋಡ್ತೀವಿ. ದಟ್ ಇಸ್ ಆಲ್ಸೋ ಕಂಟೆಂಟ್, ಅದನ್ನು ಕಂಟೆಂಟ್ ಇದೆ ಆಯ್ತಾ. ಸೊ ಇದು ಎನಿ ಕಂಪನಿ ವಿಚ್ ಹ್ಯಾಸ್ these three features as per the Company Act of 1956 under section 3 subsection 1 ಇದು ಪ್ರಕಾರ ಒಂದು. ಸೊ ಇದು ಕಂಪನಿ ಆಕ್ಟ್ ಪ್ರಕಾರ ಇರತಕ್ಕಂಥ ಡೆಫಿನಿಷನ್. ಸೊ ಇದರ ಜೊತೆಗೆ we can see some more definition. ಒಂದೆರಡು ಡೆಫಿನಿಷನ್ ಬೇರೆ ಯಾರು ಹೇಳ್ತಾರೆ ಅಂತ ನೋಡೋಣ. ಸೊ ನೆಕ್ಸ್ಟ್ ನಮಗೆ ರೈಟ್ according to Professor Henry, according to Professor Henry, so innovative power start with innovative power. A company is an artificial person. A company is an artificial person created by law, comma having a separate entity, with a perpetual succession, and a common seal, full stop party innovative comma close. So this is the another definition which is given by Professor Henry. Other than previous ಇರೋದೇ ಇದೆ. A company is an artificial person created by law having a perpetual succession. ಅದರಲ್ಲಿ ಎರಡು ಎಕ್ಸ್ಟ್ರಾ ಆಗಿರೋದು ಏನು ಅಂತ ಹೇಳಿದ್ರೆ ಒಂದು ಇಟ್ ಇಸ್ ಎ ಸಪರೇಟ್ ಎಂಟಿಟಿ, ಅದು ಒಂದು ಸಪರೇಟ್ ಎಂಟಿಟಿ ಆಯ್ತಾ. ಓನರಿಗೂ ಬಿಸಿನೆಸ್ಗೂ ದೇರ್ ಇಸ್ ನೋ ರಿಲೇಶನ್ಶಿಪ್, ಸಪರೇಟ್ ಎಂಟಿಟಿ. ಅದರ ಜೊತೆಗೆ ಇನ್ನೂ ಒಂದಿದೆ, ಇಟ್ ಹ್ಯಾಸ್ ಎ ಕಾಮನ್ ಸೀಲ್, ಒಂದು ಕಾಮನ್ ಸೀಲ್. ಎಲ್ಲದಕ್ಕೂ ಕೂಡ ಅದೇ ಸೀಲು ಆ ಕಂಪನಿಯ ಐಡೆಂಟಿಟಿ ಆಯ್ತಾ. ಸೊ ದಿಸ್ ಈಸ್ another definition which is given by Professor Henry. ಈಗ ಸಪರೇಟ್ ಎಂಟಿಟಿ ಅನ್ನೋದಕ್ಕೆ ನಿಮಗೆ ಯಾವ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್ ನಮ್ಮ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಆಯ್ತಾ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಇರುತ್ತೆ. ಆ ಎಲ್ಲ ಕಾನ್ಸೆಪ್ಟ್ಸ್ ಒಂದೆರಡು ಇದೆ. ಅಕೌಂಟಿಂಗ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ಮೊದಲನೇದು ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಇದೆ. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್. ಸೊ ಈ ತರ ಎಲ್ಲ ಕಾನ್ಸೆಪ್ಟ್ಸ್ ಇದೆ. ಈ ಕಾನ್ಸೆಪ್ಟ್ಸ್ ಅನ್ನ ನಮಗೆ ಅಕೌಂಟಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಏನಂದ್ರೆ ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಇದೆ. ಆ ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಅನ್ನು ಹೇಳ್ತಿದೆ ದ ಓನರ್ ಇಸ್ ಡಿಫರೆಂಟ್ ಅಂಡ್ ದ ಕಂಪನಿ ಇಸ್ ಡಿಫರೆಂಟ್ ಆರ್ ಬಿಸಿನೆಸ್ ಇಸ್ ಡಿಫರೆಂಟ್. ಅದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಸಪರೇಟ್ ಎಂಟಿಟಿ ನೀವೆಲ್ಲ ಬರೆದಿದ್ದೀರಿ.
ನಾವೇನಾದ್ರೂ ಒಂದು ಡ್ರಾಯಿಂಗ್ಸ್ ಅಂತ ತಗೊಂಡ್ರೆ ಅದನ್ನು ನಾವು ಎಕ್ಸ್ಪೆನ್ಸ್ ಬರೆದಿರ್ತೀವಿ ಡ್ರಾಯಿಂಗ್ಸ್ ಅಂತ. ಆ ಡ್ರಾಯಿಂಗ್ಸ್ ಓನರೇ ತಗೊಂಡಿರ್ತಾನೆ, ಆದ್ರೂ ಅದಕ್ಕೆ ಬಡ್ಡಿ ಕೊಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ನಾವು ಬರೀತೀವಿ. ಸೊ ಇದು ಇಟ್ ಈಸ್ ಎ ಸಪರೇಟ್ ಎಂಟಿಟಿ. ಹಾಗೆ ಕಂಪನಿ ಕೂಡ ಒಂದು ಸಪರೇಟ್ ಎಂಟಿಟಿ ಅಂತ ಹೇಳಿದ್ರೆ ಅಂಡ್ ಇಟ್ ಹ್ಯಾಸ್ ಎ ಕಾಮನ್ ಸೇಲ್. ಒಂದು ಕಾಮನ್ ಸೇಲ್ ಇರುತ್ತೆ. ಮತ್ತೆ ಇದು ಒಂದು ಡೆಫಿನೇಷನ್ ವಿಚ್ ಇಸ್ ಗಿವನ್ ಬೈ ಪ್ರೊಫೆಸರ್ ಹೆನ್ರಿ. ಇನ್ನು ಒಂದು ಡೆಫಿನೇಷನ್ ಅಂತಂದ್ರೆ ಚೀಫ್ ಜಸ್ಟಿಸ್ ಮಾರ್ಷಲ್ MARSHAL ಮಾರ್ಷಲ್ Chief Justice Marshal defines company as inverted comma a person artificial comma intangible and existing only in contemplation of law. Only in contemplation of law. So full stop ಆಗಿ inverted comma close ಮಾಡಿ. So ಇದು Chief Justice Marshal ಇರೋದು a person artificial intangible. ಇದೊಂದು ಎಕ್ಸ್ಟ್ರಾ ಇದೆ intangible. So intangible ಅಂತ ಗೊತ್ತಲ್ಲ ನಿಮಗೆ ಏನಿದೆ which is not physical existence. So which does not have a physical existence. ಅದು intangible. ಇನ್ನೊಂದು ಒಳಗೆ ಏನು ಹೇಳ್ಬೋದು ಅಂತಂದ್ರೆ which we can't see and we can't touch. ಅಂತ ನಮಗೆ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಟ್ಯಾಂಜಿಬಲ್ ಅಂತ ಇಂಟ್ಯಾಂಜಿಬಲ್ ಅಸೆಟ್. ನಮಗೆ ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಫರ್ನಿಚರ್ ಅಂದ್ರೆ ಟ್ಯಾಂಜಿಬಲ್ ಅಸೆಟ್, ಮೆಷಿನರಿ ಅಂದ್ರೆ ಟ್ಯಾಂಜಿಬಲ್ ಅಸೆಟ್, ಬಿಲ್ಡಿಂಗ್ ಅಂದ್ರೆ ಟ್ಯಾಂಜಿಬಲ್ ಅಸೆಟ್ which we can see as well we can touch that. ಆದರೆ ಗುಡ್ ವಿಲ್ ಅನ್ನು ನಾವು ನೋಡೋಕ್ಕಾಗಲ್ಲ, ಟಚ್ ಮಾಡೋಣ. ಗುಡ್ ವಿಲ್ will be the intangible asset. Patent rights ಇರುತ್ತೆ ಆಯ್ತಾ, that will be the intangible asset. ಆ ತರ ಎಲ್ಲಿ ಕೂಡ ಎ ಪರ್ಸನ್ ಆರ್ಟಿಫಿಷಿಯಲ್ ಅಂದ್ರೆ ಇಂಟ್ಯಾಂಜಿಬಲ್ ಅಂಡ್ ಎಕ್ಸಿಸ್ಟಿಂಗ್ ಓನ್ಲಿ ಇನ್ ಕಂಟೆಂಪ್ಲೇಷನ್ ಆಫ್ ಲಾ. ಅಂದ್ರೆ ಕಂಟೆಂಪ್ಲೇಷನ್ ಆಫ್ ಲಾ ಕಾನೂನಿನ ದೃಷ್ಟಿಯಲ್ಲೇ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳೋದು ಕಂಪನಿ ಆಗಿದೆ. ಸೊ ವಿಚ್ ಈಸ್ ಇನ್ ದ ಏನಂತ ಹೇಳ್ಬೋದಂದ್ರೆ ಕಾಂಟೆಂಪ್ಲೇಷನ್ ಇನ್ ದ ಐ ಆಫ್ ಲಾ ಅಂತ ಹೇಳಿ, ಇನ್ ದ ಐ ಆಫ್ ಲಾ. ಸೊ ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ಆರ್ಟಿಫಿಷಿಯಲ್ ಪರ್ಸನ್ ಅನ್ನು ಕ್ರಿಯೇಟ್ ಆಗಿದ್ರೆ ಅಥವಾ ಇಂಟ್ಯಾಂಜಿಬಲ್ ಪರ್ಸನ್ ಕ್ರಿಯೇಟ್ ಆಗಿದೆ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಎಕ್ಸಿಸ್ಟ್ ಆಗಿದ್ರೆ ಅದನ್ನು ನಾವೇನು ಕರಿತೀವಿ, ಕಂಪನಿ ಅಂತ ಹೇಳಿ ಕರಿತೀವಿ ಅಂತೇಳಿ ಚೀಫ್ ಜಸ್ಟಿಸ್ ಮಾರ್ಷಲ್. ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಕಂಪನಿ. ಸೊ ಐ ಹೋಪ್ ದಟ್ ಯು ಆರ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ? ಎನಿ ಡೌಟ್ಸ್, ನಿಮಗೇನಾದರೂ ಕ್ವಶನ್ಸ್, ಏನಾದರೂ ಕ್ಲಾರಿಫಿಕೇಶನ್ಸ್, ಎನಿ ಡೌಟ್ಸ್ ಇದ್ರೆ ಕೇಳಿ. Yes. You are understanding, clarified, ಎಲ್ಲದೂ ಅರ್ಥ ಆಗಿದೆ, ಕ್ಲಿಯರ್ ಆಗಿದೆ. So next class ಅಲ್ಲಿ ನಾವು we can discuss about the features of company. ಏನೇನು ಕಂಪನಿಯ ಫೀಚರ್ಸ್ ಇದೆ.